ನಾವಿಷ್ಟು ವಿಚಾರ ನಡೆಸಿದ್ದು ನೊಂದು ರೇಗಿರುವ ನಮ್ಮ ಶತ್ರುಘ್ನನ ಸಮಾಧಾನಕ್ಕಾಗಿ. ಅದರ ಜೊತೆಗೆ ಪ್ರಮುಖವಾಗಿ ತಪ್ಪನ್ನು ತೋರಿಸಿಕೊಟ್ಟು ಅದನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶವನ್ನು ತಪ್ಪಿತಸ್ಥರಿಗೆ ಒದಗಿಸಿಕೊಡುವುದು ಪ್ರಶಸ್ತವೆಂಬುದನ್ನು ತೋರಿಸಿಕೊಡುವುದಕ್ಕಾಗಿ. ಆದುದರಿಂದ ಯಾರ ಮನಸ್ಸಿನಲ್ಲಿ ತಾವು ತಪ್ಪಿತಸ್ಥರೆಂದು ಕಾಣುತ್ತಿದೆಯೋ ಅವರೆಲ್ಲರೂ ಶುದ್ಧ ಹೃದಯದಿಂದ ಅವರ ತಪ್ಪನ್ನು ತಿದ್ದಿಕೊಳ್ಳುವುದು ವಿಹಿತ ಹಾಗೂ ಯುಕ್ತ ಎಂದು ಪೂಜ್ಯರಾದ ವಸಿಷ್ಠರು ಉಪದೇಶಿಸಿದರು. ಎಲ್ಲರಿಗೂ ಒಂದು ವಿಧದ ಸಮಾಧಾನವಾಯಿತು. ಭರತನು ಮಹಾರಾಜರ ಔರ್ಧ್ವದೈಹಿಕಕ್ಕೆ ಅಪ್ಪಣೆಯಾಗಬೇಕೆಂದು ವಸಿಷ್ಠರನ್ನು ಕೇಳಿಕೊಂಡನು. ಅವರು ಅಪ್ಪಣೆ ಕೊಟ್ಟು ಸುಮಂತ್ರನನ್ನು ನೋಡಿದರು. ಅಂತೆಯೇ ಕಾರ್ಯಾಸಕ್ತರಾಗಿ ಎಲ್ಲರೂ ಅಲ್ಲಿಂದ ಹೊರಹೊರಟರು. ಸುಮಂತ್ರನು ಮಹಾರಾಜರ ಮರಣವಾರ್ತೆಯು ನಗರದಲ್ಲಿ ಹರಡದಂತೆ ಮಾಡಿದ್ದ ವ್ಯವಸ್ಥೆಯನ್ನು ಹಿಂತೆಗೆದು ಅದು ಎಲ್ಲರಿಗೂ ತಿಳಿಯುವಂತೆ ಮಾಡಿದನು. ಜತೆಯಲ್ಲಿಯೇ ಮಹಾರಾಜರ ಔರ್ಧ್ವದೈಹಿಕವು ತೀರಿದೊಡನೆಯೇ ಶ್ರೀರಾಮನನ್ನು ಕಾಣಲು ಬಯಸುವವರು ಭರತನೊಂದಿಗೆ ಹೊರಡಲು ಸಿದ್ಧರಾಗಬೇಕೆಂದು ಡಂಗುರವನ್ನು ಸಾರಿಸಿದನು. ಅದರಿಂದ ಮಹಾರಾಜರ ಮರಣ ದುಃಖವು ಪ್ರಜಾಜನರ ಕಳವಳವನ್ನು ಹೆಚ್ಚಿಸಿದರೂ ಭರತನ ಮೇಲೆ ಅವರ ಗೌರವಾದರಗಳು ಹೆಚ್ಚುವುದಕ್ಕೆ ಆಸ್ಪದವಾಯಿತು. ಅಂತೆಯೇ ಎಲ್ಲ ಜನರು ಭರತನ ಕಾರ್ಯದಲ್ಲಿ ಪೂರ್ಣಾಸಕ್ತಿಯನ್ನು ತಳೆದರು. ಮಂತ್ರಿಯಾದ ಸುಮಂತ್ರನ ನೇತೃತ್ವದಲ್ಲಿ ದಶರಥ ರಾಜನ ಮೃತದೇಹವನ್ನು ರುದ್ರಭೂಮಿಗೆ ಕೊಂಡೊಯ್ಯುವ ಮೆರವಣಿಗೆ ಹೊರಟಿತು. ಕಳೇಬರವನ್ನು ವಿವಿಧ ವಸ್ತ್ರಾಲಂಕಾರಗಳಿಂದ ಶೃಂಗರಿಸಿ ನಿಯತವಾದ ಪಾಲಕಿಯಲ್ಲಿ ಹೊತ್ತು ಸಾಗಿದರು. ಪೂಜ್ಯರಾದ ವಸಿಷ್ಠರು ಭರತ ಶತ್ರುಘ್ನರು ಆ ಪಾಲಿಕೆಯ ಹಿಂದೆ ಹೋಗುತ್ತಿದ್ದರು. ಸುಮಂತ್ರನು ಮುಂದೆ ಹೋಗುತ್ತಿದ್ದನು. ಜನರು ಒಬ್ಬೊಬ್ಬರೇ ಸೇರಿಕೊಂಡರು. ರಾಜಬೀದಿಯನ್ನು ಕಳೆದು ರುದ್ರಭೂಮಿಯನ್ನು ಸೇರಬೇಕಾದರೆ ತುಂಬ ಹೊತ್ತಾಗಿದ್ದಿತ್ತು. ಎಷ್ಟೆಷ್ಟೋ ಮಂದಿ ಪಾಲಕಿಯಲ್ಲಿದ್ದ ಮೃತದೇಹಕ್ಕೆ ಹೂವಿನ ಹಾರಗಳನ್ನು ಅರ್ಪಿಸುವವರು, ಇನ್ನೆಷ್ಟೆಷ್ಟೋ ಮಂದಿ ಅದನ್ನೇ ನೋಡುವ ಉದ್ದೇಶವೆಂದು ಭರತನನ್ನು ತೀರಾ ಸಮೀಪದಿಂದ ನೋಡುವ ಚಪಲಚಿತ್ತರು, ಇನ್ನು ಅನೇಕರು ಸಾರ್ವಭೌಮರ ಸ್ಮಶಾನ ಯಾತ್ರೆಯಲ್ಲಿ ಹೋಗಲೇಬೇಕೆಂದು ಹೊರಟವರು. ಹೀಗೆ ನಾನಾ ರೀತಿಯ ನಾಗರಿಕರು ಸಾಲು ಸಾಲಾಗಿ ಎರಡೂ ಕಡೆಗಳಲ್ಲಿ ನಿಂತು ಸಾಗಿದ್ದರು. ಅಲ್ಲಿ ಶ್ರೀಗಂಧ ಚಂದನದ ಕೊರಡುಗಳನ್ನೇ ಒಟ್ಟಿ ಸೂಡನ್ನು ನಿರ್ಮಿಸಿದ್ದರು. ಕರ್ಪೂರ ಧೂಪಗಳಿಂದಲೂ ಕಸ್ತೂರಿ ಗೋರೋಚನಗಳಿಂದಲೂ ತುಂಬಿ ಅನೇಕ ಪುಷ್ಪಗುಚ್ಛಗಳಿಂದ ಅಲಂಕೃತವಾದ ಕಾಷ್ಟದ ಮೇಲೆ ವಿಧಿಯುಕ್ತವಾಗಿ ಅರಸನ ಕಳೇಬರವನ್ನು ಇಡುವಿದರು. ಸಾರ್ವಭೌಮನ ಒಂದೊಂದೇ ಗುಣವನ್ನು ನೆನೆದು ಪ್ರಜೆಗಳೆಲ್ಲರೂ ಕಣ್ಣೀರ್ಗರೆಯತೊಡಗಿದರು. ವಸಿಷ್ಠರು ಆ ಎಲ್ಲರಿಗೂ ತಕ್ಕುದಾದ ಉಪದೇಶವನ್ನು ಇತ್ತು ಸಾಂತ್ವನಗೊಳಿಸಿದರು. ವಿಧಿಯುಕ್ತವಾಗಿ ಮತ್ತೆ ಭರತನೇ ಉಕ್ಕಿ ಹರಿಯುತ್ತಿರುವ ಕಂಬನಿಯೊಂದಿಗೆ ಕಾಷ್ಟಕ್ಕೆ ಕಿಚ್ಚನ್ನಿಟ್ಟು ಕೈಮುಗಿದನು. ಎಲ್ಲರೂ ವಿವಿಧ ಫಲಾದಿಗಳನ್ನು ಪತ್ರಪುಷ್ಪಗಳನ್ನು ಚಿತೆಯ ಮೇಲೆ ಚೆಲ್ಲಿದರು. ಯಾರ ಮುಖವೂ ನೋಡುವಂತಿರಲಿಲ್ಲ. ಸತ್ತ ಮೇಲೆ ಎಲ್ಲರದೂ ಇದೇ ಪಾಡಾದರೂ ಸತ್ತವರನ್ನು ಈ ಸ್ಥಿತಿಯಲ್ಲಿ ಕಂಡಾಗ ಒಂದು ದಿನ ಸಾಯಲೇಬೇಕಾದವರು ಹೀಗೆ ದುಃಖಿಸುವುದು ಸಹಜವೇ ಸರಿ. ಯಾರ ಕಣ್ಣಿನ ನೀರು ಎಷ್ಟು ಹರಿಯುತ್ತಿದ್ದರೇನು, ಯಾರ ಹೃದಯವು ಸಂತಾಪ ದುಃಖಗಳಿಂದ ದಗ್ಧವಾಗುತ್ತಿದ್ದರೇನು. ಕಾಷ್ಟದ ಮೇಲಿದ್ದ ಮೃತದೇಹವು ಸಪ್ತಾರ್ಚಿಯ ಉರಿಯ ಕೆನ್ನಾಲಿಗೆಯ ಮಧ್ಯೆ ದಗದಗನೆ ಉರಿಯುತ್ತಲೇ ಇತ್ತು. ಕ್ಷಣಕಾಲ ಎಲ್ಲರೂ ಅಲ್ಲಿದ್ದು ಅಲ್ಲಿಯ ಕಾರ್ಯಗಳೆಲ್ಲವನ್ನೂ ಪೂರೈಸಿ ಅವರವರ ಮನೆಯನ್ನು ಸೇರಿದರು. ಭರತ ಶತ್ರುಘ್ನರು ವಸಿಷ್ಠರ ಆದೇಶದಂತೆ ಕ್ರಿಯಾವಿಶೇಷಗಳನ್ನು ದಾನಾದಿಗಳನ್ನು ಯಥಾವತ್ತಾಗಿ ಪೂರೈಸಿದರು. ಮರುದಿನ ಭರತನು ಪೂಜ್ಯರಾದ ವಸಿಷ್ಠರಲ್ಲಿ ಕೈಮುಗಿದುಕೊಂಡು ಅಣ್ಣನ ದರ್ಶನ ಯೋಗಕ್ಕೆ ಆಶೀರ್ವಾದವಾಗಲಿ ಎಂದು ಪ್ರಾರ್ಥಿಸಿಕೊಂಡನು. ಅವರು ಅಪ್ಪಣೆಯನ್ನಿತ್ತು ಹರಸಿದರು. ನಾಗರಿಕರು ಬಹುಮಂದಿ ಮೊದಲೇ ಹೊರಟು ಸನ್ನದ್ಧರಾಗಿದ್ದರು. ಶ್ರೀರಾಮನು ಯಾವ ತೇರನ್ನಡರಿ ವನವಾಸಕ್ಕೆ ಹೋಗಿದ್ದನೋ ಅದೇ ರಥವನ್ನು ಯಾರೂ ಏರದೆ ಮುಂದಾಗಿ ನಿಲ್ಲಿಸಿದ್ದರು. ಅದರ ಹಿಂದೆ ಭರತ ಶತ್ರುಘ್ನರು ಪೂಜ್ಯರಾದ ವಸಿಷ್ಠರೊಂದಿಗೆ ಏರಿದ್ದ ವರೂಥವು, ಅಂತೆಯೇ ಪರಿವಾರದವರು ಪ್ರಜೆಗಳು ಒಟ್ಟಾಗಿ ಬಹುದೊಡ್ಡ ಪಯಣವು ಸನ್ನದ್ಧವಾಯಿತು. ಪೂಜ್ಯರಾದ ವಸಿಷ್ಠರ ಆದೇಶದಂತೆ ಮಂತ್ರಿಯಾದ ಸುಮಂತ್ರನು ನಗರ ಸಂರಕ್ಷಣೆಗೆ ನಿಂತನು. ನೇಮಿತವಾದ ಹೊತ್ತಿನಲ್ಲಿ ಶ್ರೀರಾಮನ ದಿವ್ಯ ದರ್ಶನ ಕುತೂಹಲಿಗಳಾಗಿ ಸಾಕೇತ ನಿವಾಸಿಗಳೊಂದಿಗೆ ಭರತಾದಿಗಳು ಮಿತವಾದ ಸೈನ್ಯ ಸಹಿತ ಪ್ರಯಾಣ ಮಾಡಿದರು. ಇಕ್ಷ್ವಾಕುಕುಲ ಪರಂಪರೆಯ ಕೋವಿದ ಧ್ವಜವು ಎಲ್ಲಕ್ಕೂ ಮುಂದಾಗಿ ಮುಗಿಲನ್ನು ಮುಟ್ಟುವಂತೆ ನರ್ತಿಸುತ್ತಿತ್ತು.
ಅಂತೆಯೇ ನಾಗರಿಕ ಜನಮನವು ಸಂತೋಷದಿಂದ ನಲಿಯುತ್ತಿತ್ತು. ಅತ್ಯಂತ ಉತ್ಸಾಹಪೂರ್ಣವಾಗಿ ಸೂರ್ಯಾಸ್ತದ ಹೊತ್ತಿಗೆ ಸರಿಯಾಗಿ ಆ ಯಾತ್ರೆಯು ಗಂಗಾ ತೀರವನ್ನು ಸೇರಿತು. ವಿ ಎನ್ ಭಾಗವತ ಬುರ್ಪಳ್ಳಿ.